ವೀಕ್ಷಕರೇ ಶುಭೋದಯ. ನಾಡಿನ ಸಮಸ್ತ ಜನತೆಗೆ 61ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಾರ್ತಿಕ ಮಾಸ ನಡೀತಾ ಇದೆ. ಕಾರ್ತಿಕ ಮಾಸದಲ್ಲಿ ಶಿವನನ್ನೇ ಯಾಕೆ ಪೂಜೆ ಮಾಡಬೇಕು, ಶಿವನನ್ನ ಪೂಜೆ ಮಾಡಿಲ್ಲ ಅಂದ್ರೆ ಯಾವೆಲ್ಲ ಸಂಕಷ್ಟಗಳು ಎದುರಾಗುತ್ತೆ, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ಹಣಕಾಸಿನ ಅಡಚಣೆ, ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ, ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸತ್ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಗೌರೀಪತಯೇ ನಮಃ. ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಎತ್ತವರಲ್ಲಿ ದ್ವೇಷವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು. ಖಂಡಿತವಾಗಿ ದ್ವೇಷವನ್ನು ಸಾಧಿಸಬೇಡಿ. ಆಕಸ್ಮಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸ್ನೇಹಿತರಿಂದ ಸಹಾಯವನ್ನು ಪಡಿತಕ್ಕಂಥ ದಿನವಾಗುತ್ತೆ. ಪರರ ಧನ ಪ್ರಾಪ್ತಿ, ಇನ್ನೊಬ್ಬರ ಹಣ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮಃ ಶಿವಾಯ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಯತ್ನ ಕಾರ್ಯಗಳಲ್ಲಿ ಬಹಳಷ್ಟು ಜಯವನ್ನ ಅನುಭವಿಸ್ತಕ್ಕಂಥ ದಿನವಾಗುತ್ತೆ. ಭಾಗ್ಯವೃದ್ಧಿ, ಧೈರ್ಯದಿಂದ ಕಾರ್ಯದಲ್ಲಿ ಸಫಲರಾಗ್ತಕ್ಕಂಥದ್ದು. ಯಾವುದೇ ಕೆಲಸದ ಇದ್ದರೂ ಕೂಡ ಈ ದಿನ ಧೈರ್ಯದಿಂದ ಮುನ್ನುಗ್ಗಿ. ಆದರೆ ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಿ. ದ್ರವ್ಯ ನಾಶಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ದಾರಿದ್ರ ಧ್ವಂಸಿಯೇ ನಮಃ. ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಶತ್ರುಗಳ ಕಾಟ, ಎಲ್ಲೋ ಒಂದು ಕಡೆ ಋಣಬಾಧೆ, ಶತ್ರುಗಳು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿ ಬಿಗ್ಗಟ್ಟು, ಜೊತೆಗೆ ಬಂಧು ಮಿತ್ರರ ಸಮಾಗಮವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಸುಮಂಗಲಿಯರಿಗೆ ಪಾದಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ವ್ರತ ಧನಹಾನಿಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಹಣವನ್ನು ಖರ್ಚು ಮಾಡೋಕೆ ಬಹಳಷ್ಟು ದಾರಿಗಳು. ಈ ದಿನ ಭಾಗ್ಯದ ಬಾಗಿಲು ಅಂತ ನಾವೇನು ಹೇಳ್ತೀವಿ, ಖರ್ಚು ಮಾಡಲಿಕ್ಕೂ ಕೂಡ ಬಾಗಿಲುಗಳು ತೆಗಿರ್ತಕ್ಕಂಥದ್ದು. ಬಹಳಷ್ಟು ಖರ್ಚು ಮಾಡ್ತೀರಾ. ಸ್ತ್ರೀಯರಿಂದ ತೊಂದರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಮಾನಹಾನಿ ಆಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಬಿಕ್ಕಟ್ಟಾಗ್ತಕ್ಕಂಥದ್ದು, ತೊಂದರೆಗಳಾಗ್ತಕ್ಕಂಥದ್ದು, ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ, ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ವಿಪರೀತ ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ದಯಮಾಡಿ ದುಶ್ಚಟಕ್ಕೆ ಈ ದಿನ ಬಲಿಯಾಗಬೇಡಿ. ಅದರಿಂದ ಬಹಳಷ್ಟು ರೋಗ ಬಾಧೆಗಳಾಗ್ತಕ್ಕಂಥ ಸಾಧ್ಯತೆ, ಸಾಮಾನ್ಯ ನೆಮ್ಮದಿಗೆ ಧಕ್ಕೆಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಕಾಲ ಭೋಜನ, ಪಾಕೆಟಲ್ಲಿ ಬಹಳಷ್ಟು ಹಣ ಇಟ್ಕೊಂಡಿರ್ತೀರಾ, ಆದರೂ ಕೂಡ ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಇಲ್ಲ. ಸಾಯಂಕಾಲದ ಸಮಯಕ್ಕೆ ಯತ್ನ ಕಾರ್ಯಗಳಲ್ಲಿ ಜಯವನ್ನ ಈ ದಿನ ನೀವು ಅನುಭವಿಸ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ
ಆಂಜನೇಯ ಸ್ವಾಮಿಗೆ ಅಂದರೆ ಆಂಜನೇಯನಿಗೆ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಕನಕಪುರದಿಂದ ಸಂತೋಷ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 25/9/98 25/9/1998. ಹೌದು ಮೇಡಮ್. ಸಮಯ ತಿಳಿಸಿ. ಸಮಯ ರಾತ್ರಿ 10 ಗಂಟೆ ಮೇಡಮ್. ಶುಕ್ರವಾರ ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆಗೆ. ಹೌದು ಮೇಡಮ್. ಸರಿ ಗುರುಜಿ ಇದ್ದಾರೆ, ಮಾತನಾಡಿ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ಅಂದರೆ ನೀವು ಜನನವಾಗಿದ್ದು ಶುಕ್ರವಾರ, ನಿಮ್ಮ ನಕ್ಷತ್ರ ವಿಶಾಖ, ನಕ್ಷತ್ರ ವೃಶ್ಚಿಕ ರಾಶಿ, ಹೌದಾ? ಹೌದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಗುರು ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದರೆ ಈಗ ಶನಿ ದಶ ಅಂತ್ಯಭಾಗ. ಈ ಶನಿ ಮುಖ್ಯವಾಗಿ ಲಗ್ನಾತ್ ವ್ಯಯಸ್ಥಾನದಲ್ಲಿ ಇದ್ದಾನೆ. ಅಂದರೆ ನೋಡಿ, ಋಷಭ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ನಷ್ಟ ಸ್ಥಾನದಲ್ಲಿ ಕುಜನ ಕ್ಷೇತ್ರದಲ್ಲಿ ಶನಿ ಇರುವುದರಿಂದ ಬಹಳಷ್ಟು ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಕರೆಯನ್ನು ಮಾಡಿದ್ದೀರಾ, ಹೌದಾ? ಹೌದು ಗುರುಜಿ. ಆದರೆ ಆ ನಷ್ಟಗಳು ಯಾಕೆ ಆಗ್ತಾ ಇದೆ ನೋಡಿ, ನಿಮ್ಮ ಜಾತಕದ ಪ್ರಕಾರ ಲಗ್ನಾತ್ ವ್ಯಯಸ್ಥಾನಾಧಿಪತಿಯಾಗಿರ್ತಕ್ಕಂಥ ದಶೆ ನಡೀತಾ ಇದೆ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಪ್ರತಿ ಶನಿವಾರ ಹೋಗಿ ಸಿಂಧೂರ ಧಾರಣೆಯನ್ನು ಮಾಡಿ ನಾಟಿ ತುಳಸಿಯನ್ನು ಅರ್ಚನೆಯನ್ನು ಮಾಡಿ, ಸಾಧ್ಯವಾದರೆ ಪವಮಾನ ಹೋಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಕೂಡ ಧಾರಣೆಯನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಸಂತೋಷ್ ಅವರೇ. ಮತ್ತೊಬ್ರು ಕಾಲರ್ ದೀಪಾ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಾ ಅವರೇ. ನಮಸ್ಕಾರ ರೀ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 17/10/1987. 1980. 87 ರೀ. 87. ಸಮಯ ತಿಳಿಸಿ. ಸಮಯ ಬೆಳಗ್ಗೆ 7:30. ಸರಿ ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ರೀ ಗುರುಜಿ. ಹುಟ್ಟಿದ್ದೆಲ್ಲಮ್ಮ? ಹುಟ್ಟಿದ್ರಿ ಇದು ನಮ್ಮ ತಾಯಿಯವ್ರ ತವ್ರ ಮನೆ ಕೊಲ್ಲೂರ್ರಿ. ಸರಿ ಅಮ್ಮ, ಶನಿವಾರ ನೀವು ಜನನವಾಗಿದ್ದು, ಹೌದಾ? ಹೌದ್ರಿ. ಅಂದ್ರೆ ನಿಮ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ 3ನೇ ಪಾದ, ಕಟಕ ರಾಶಿ. ಹೌದ್ರಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಬುಧ ದಶ. ಆದರೆ ಈಗ ಶುಕ್ರ ದಶ ನಡೀತಾ ಇದೆ. ಆದರೂ ಕೂಡ ಪ್ರಯೋಜನವಿಲ್ಲ. ತುಲಾ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ವ್ಯಯಸ್ಥಾನದಲ್ಲಿ ಕುಜ ಮತ್ತು ಕೇತು. ಮಾನಸಿಕವಾಗಿ ಬಹಳಷ್ಟು ಹಿಂಸೆಗಳಿಗೆ ಒಳಗಾಗಿದ್ದೀರಾ ಅಂತ ಜಾತಕ ಹೇಳ್ತಾ ಇದೆ, ಹೌದಾ ತಾಯಿ? ಹೌದ್ರಿ. ಮಾನಸಿಕವಾಗಿ ಹಿಂಸೆಗಳು ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆಗಳು ಪರಿಹಾರ ಆಗಲ್ಲ. ಇಂಥ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡ್ತಕ್ಕಂಥ ಜಾತಕವಾಗತ್ತೆ ಇದು. ಅದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನೋಡಿ. ಪ್ರತಿ ಸೋಮವಾರ ಚಂದ್ರಮೌಳೇಶ್ವರ ದೇವಾಲಯಕ್ಕೆ ಹೋಗಿ ಶಾಲಿಯಾನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಾ ಬನ್ನಿ. ಸಾಧ್ಯವಾದರೆ ಅನ್ಯೂನ್ಯತಾ ವೃದ್ಧಿ ಹೋಮ ಅಂತ ಬರುತ್ತೆ, ಅದನ್ನು ಸಾಧ್ಯವಾದರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿದಿನ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳು ಲಭ್ಯವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ, ಈ ತುಲಾ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಪರರಿಗೆ ವಂಚಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ನೀಚ ಜನರ ಸಹವಾಸಗಳನ್ನು ನೀವು ಮಾಡ್ತೀರಾ. ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೆ ದುಃಖದಾಯಕ ಪ್ರಸಂಗಗಳನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ, ಮಂಗಗಳಿಗೆ ಬಾಳೆಹಣ್ಣು ಮತ್ತು ಕಡಲೆಕಾಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಸ್ತ್ರೀ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಚ್ಚರವನ್ನು ವಹಿಸಬೇಕು. ಮಾನಸಿಕವಾಗಿರ್ತಕ್ಕಂಥ ಚಿಂತೆ, ಸ್ಥಗಿತ ಕಾರ್ಯಗಳೂ ಕೂಡ ಪ್ರಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲೋ ಒಂದು ಕಡೆ ಶತ್ರುಗಳ ಕಾಟ, ಶತ್ರುಗಳು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಅಶ್ವತ್ಥವೃಕ್ಷಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಾ ಬನ್ನಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ
ವಸ್ತ್ರವನ್ನು ಖರೀದಿಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ವಿವಾಹ ಯೋಗ, ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂಥವರಿಗೆ ವಿವಾಹಕ್ಕೆ ಓಡಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗೌರವ ಸನ್ಮಾನಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿ, ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯಾಪಾರ ಯಾವುದೇ ಕಾರ್ಯಕ್ಷೇತ್ರವಾಗಿರಬಹುದು ಅದರಲ್ಲಿ ಬಹಳಷ್ಟು ಪ್ರಗತಿ ಆಗ್ತಕ್ಕಂಥ ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಪವಮಾನಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಗುರು ಸಮಾನರಿಗೆ ನಮಸ್ಕಾರವನ್ನ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಕಿರಿಕಿರಿ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ವಾಹನ ಅಪಘಾತವಾಗ್ತಕ್ಕಂಥ ಸಾಧ್ಯತೆ, ಎಲ್ಲೋ ಒಂದು ಕಡೆ ಧನ ನಷ್ಟವನ್ನು ಮಾಡ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ನಾನಾ ರೀತಿಯ ಚಿಂತೆಗೆ ಒಳಗಾಗ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ವಸ್ತ್ರ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ಕೋರ್ಟ್ ಕೇಸ್ಗಳಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಉತ್ತಮ ಬುದ್ಧಿಶಕ್ತಿಯನ್ನ ಈ ದಿನ ಉಪಯೋಗಿಸ್ತಕ್ಕಂಥದ್ದು, ನಿಮ್ಮ ಶರೀರದಲ್ಲಿ ಉತ್ತಮ ಬುದ್ಧಿಶಕ್ತಿ ಬರುತ್ತೆ. ತಂದೆಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ವಾಸಗೃಹದಿಂದ ಕೂಡ ತೊಂದರೆ, ಯಾರೋ ಬರ್ತಾರೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ, ಇಲ್ಲದೇ ಇರ್ತಕ್ಕಂಥ ಅನುಮಾನಗಳಿಗೆ ಆಸ್ಪದವನ್ನು ಮಾಡಿಕೊಡ್ತಾರೆ. ಈ ರೀತಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಭವಿಷ್ಯದತ್ತ ನಾವು ಗಮನವನ್ನು ಕೊಟ್ಟಾಗ ದಾಯಾದಿಗಳ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಖರ್ಚನ್ನು ಮಾಡ್ತೀರಾ. ಅನ್ಯ ಜನರಲ್ಲಿ ವೈಮನಸ್ಸು ಮತ್ತೆ ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ ಈ ದಿನ ನಿಮ್ಮನ್ನು ಕಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಸಾಮಾನ್ಯ ನೆಮ್ಮದಿಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ಗಣಪತಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ 21 ದೀರ್ಘದಾಂಡ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಕೋದಂಡರಾಮರೆಡ್ಡಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೆಸರು ಹೇಳಿ ಅವ್ರದ್ದು. ಚೇತನ್ ರೆಡ್ಡಿ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 7/5 ಯಾವ ಇಸ್ವಿಲಿ? 2005. 2005. 2005. ಸಮಯ ತಿಳಿಸಿ. ಶುಕ್ರವಾರ ನೈಟ್ 1:30. ಸರಿ ಸರ್, ಗುರುಜಿ ಇದ್ದಾರೆ, ಮಾತನಾಡಿ. ರೆಡ್ಡಿ ಅವರೇ ನಮಸ್ಕಾರಪ್ಪ. ನಮಸ್ಕಾರ ಗುರುಜಿ ಅವರೇ. ಏನು ವಿಚಾರ ಬೇಕಾಗಿತ್ತಪ್ಪ? ಹೌದು, ಎಜುಕೇಶನ್ ಬಗ್ಗೆ ಕೇಳೋಣ ಅಂದ್ಬಿಟ್ಟು. ಅಂದ್ರೆ ಶುಕ್ರವಾರ ರಾತ್ರಿ ಶನಿವಾರ ಬೆಳಗಿನ ಜಾವ, ಹೌದಾ? ಹೌದು ಹೌದು ಗುರುಜಿ ಅವರು. ಅಂದ್ರೆ ಇವರ ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಓಕೆ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಕೇತು ದಶೆಯಲ್ಲಿ ಇವರು ಜನನವಾಗಿದ್ದಾರೆ. ಈಗ ಶುಕ್ರ ದಶೆ ನಡೀತಾ ಇದೆ ನೋಡಿ. ಲಗ್ನ ಅಂದರೆ ಕುಂಭ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ಲಗ್ನಾತ್ ಅಷ್ಟಮ ಸ್ಥಾನದಲ್ಲಿ ಶತ್ರು ಕ್ಷೇತ್ರದಲ್ಲಿ ಗುರು ಮತ್ತು ಕೇತು ಸಂಯೋಗದಲ್ಲಿದ್ದಾರೆ. ಬಹಳಷ್ಟು ಅವರನ್ನು ಮುದ್ದು ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚಾದ ಸುಖವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನೀವು ಮಾಡಿಬಿಟ್ಟಿದ್ದೀರಾ. ಇದರಿಂದಾನೇ ಅವರಿಗೆ ಸ್ವಲ್ಪ ವಿದ್ಯೆಯಲ್ಲಿ ಕಮ್ಮಿ ಅನ್ನೋದು ಈ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಸಕಾಲಕ್ಕೆ ಬುದ್ಧಿಶಕ್ತಿ ಇವರಿಗೆ ಕೆಲಸ ಮಾಡಲ್ಲ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ಇಂದ್ರ ನೀಲಮಣಿಯ ಗಣೇಶನ ಪೆಂಡೆಂಟನ್ನು ಖರೀದಾರದಲ್ಲಿ ಧರಿಸ್ಕೊಳ್ತಕ್ಕಂಥದ್ದು, ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಸಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಅಪ್ಪ ಸಾಹೇಬ್ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಂದೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್ 6/4/64 ಮೇಡಮ್. 6/4/1964. ಎಸ್ ಮೇಡಮ್, ಎಸ್ ಮೇಡಮ್. ಸಮಯ ತಿಳಿಸಿ. ಮೇಡಮ್ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ ನಮ್ಮ ತಾಯಿಯವರು ಹೇಳೋ ಪ್ರಕಾರ ಬೆಳಗ್ಗೆ 4 ರಿಂದ 6 ಗಂಟೆವರೆಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ.
ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಸ್ವಾಮಿ. ಅಂದ್ರೆ ಮಾನಸಿಕವಾಗಿ ಹಿಂಸೆ, ಅಭಿವೃದ್ಧಿ ಕುಂಠಿತ, ಮಾನಹಾನಿಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಹೇಳ್ತಾ ಇದೆ, ಹೌದಾ? ಹೌದು ಸರ್, ಕರೆಕ್ಟ್ ಸರ್. ಏನಾಗಿದೆಯಮ್ಮ? ಸರ್ ಏನಿಲ್ಲ, ನೌಕರಿಯಲ್ಲಿ ತೊಂದರೆ ಬಹಳ ಅನುಭವಿಸ್ತಾ ಇದ್ದೀನಿ ಸರ್. ನೌಕರಿ ಕಿರಿಕಿರಿ, ಮಾನಸಿಕ ನೆಮ್ಮದಿ ಇಲ್ಲ, ಕೆಲಸ ಆಗ್ತಾ ಇಲ್ಲ. ಮತ್ತು ಸ್ವಂತ ಮನಿ ಅಂತೂ 15 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಸರ್. ಮನಿನೂ ಆಗಿಲ್ಲ ಸರ್. ಸ್ವಂತ ಮನಿ ಇರ್ಲಿಕ್ಕ ಮನಿ ಇಲ್ಲ ಸರ್ ನಮಗೆ. ಅಂದ್ರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ನೀವು ಹುಟ್ಟಿದ್ದು ಸೋಮವಾರ ಅಂತಲೂ ಕೂಡ ಹೇಳುತ್ತೆ. ಅಂದ್ರೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಮಕರ ರಾಶಿ ಆಗತ್ತೆ. ಆದರೆ ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಟಾಗ ನಮಗಿಲ್ಲಿ ಕಂಡು ಬರ್ತಕ್ಕಂಥದ್ದು ಶತ್ರುಬಾಧೆ. ಅಂದರೆ ಶತ್ರುಬಾಧೆಯಲ್ಲಿ ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು. ಅಂದರೆ ಪೂರ್ಣವಾಗಿ ಶತ್ರುಬಾಧೆಗಳಿಂದಾನೇ, ಸಹಿಸಲಾಗದ ಶತ್ರುಬಾಧೆಗಳಿಂದಾನೇ ಬಹಳಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದೀರಾ. ಒಂದು ಕೆಲಸ ಮಾಡಿ, ಬರ್ಕೊಳ್ಳಿ, ನಾರಸಿಂಹ ಸುದರ್ಶನ ಜಪ, ನಾರಸಿಂಹ ಸುದರ್ಶನ ಹೋಮ ತ್ರಿಕಾಲ, ಇದನ್ನ ಆಚರಣೆಯನ್ನ ಮಾಡಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಚೇರಿಗೆ ಬಂದು ಭೇಟಿ ಮಾಡಿ. ಖಂಡಿತವಾಗಿ ಈ ರೀತಿ ಮಾಡಿ, ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗಲಿ. ಧನ್ಯವಾದಗಳು ಅಪ್ಪ ಸಾಹೇಬ್ ಅವರೇ. ಗುರುಜಿ, ಇನ್ನು ಈಗ ಕಾರ್ತಿಕ ಮಾಸ ನಡೀತಾ ಇದೆ. ಈ ಕಾರ್ತಿಕ ಮಾಸದಲ್ಲಿ ಪಶುಪತಿ ಶಿವನನ್ನ ಆರಾಧನೆ ಮಾಡೋದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಯಾಕೆ ಶಿವನನ್ನೇ ಈ ಮಾಸದಲ್ಲಿ ಆರಾಧನೆ ಮಾಡಬೇಕು? ಆರಾಧನೆ ಮಾಡಲಿಲ್ಲ ಅಂದ್ರೆ ಯಾವೆಲ್ಲ ಸಂಕಷ್ಟಗಳು ಕಾಡುತ್ತೆ, ತಿಳಿಸ್ಕೊಡಿ. ಶ್ರಾವಣ ಮಾಸ ಅಂದ ತಕ್ಷಣ ಪ್ರತಿಯೊಬ್ಬರೂ ಕೂಡ ಶ್ರೀಮನ್ನಾರಾಯಣನನ್ನ ಸ್ಮರಣೆಯನ್ನು ಮಾಡ್ತಾರೆ. ಕಾರ್ತೀಕ ಸೋಮವಾರಗಳು ಬಂತು ಅಂದರೆ ಶಿವನನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಒಟ್ಟಾಗಿ ಕಾರ್ತೀಕ ಮಾಸವನ್ನು ಶಿವನ ಮಾಸ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು. ಶ್ರೀಮನ್ನಾರಾಯಣನೇ ಸಹಿತ ಈ ಕಾರ್ತೀಕ ಮಾಸದಲ್ಲಿ ಪರಮೇಶ್ವರನನ್ನ ಆರಾಧನೆಯನ್ನು ಮಾಡ್ತಾನೆ, ಪೂಜಿಸ್ತಾನೆ ಅಂತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಮಗೆ ಅಷ್ಟಾದಶ ಪುರಾಣವನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಾಗ ಅದರಲ್ಲಿ ಸಿಗ್ತಕ್ಕಂಥ ಒಂದು ಪ್ರತೀತ. ಆದರೆ ಶಿವನನ್ನೇ ಯಾಕೆ ಪೂಜೆಯನ್ನು ಮಾಡಬೇಕು? ಬೇರೆ ದೇವರನ್ನ ಯಾಕೆ ಪೂಜೆ ಮಾಡಬಾರ್ದು? ಪ್ರತಿ ಸೋಮವಾರ ನೀವು ನೋಡಿ, ಕಾರ್ತಿಕ ಸೋಮವಾರದಲ್ಲಿ ಬರೀ ಶಿವಾಲಯದಲ್ಲಿ ಎಲ್ಲರೂ ಕೂಡ ಶಿವಾಲಯಕ್ಕೆ ಹೋಗುವುದು. ಶಿವಾಂಶ ಸಂಭೂತವಾಗಿರ್ತಕ್ಕಂಥ ಪ್ರತಿಯೊಂದು ದೇವಾಲಯಕ್ಕೂ ಕೂಡ ನೀವು ಹೋಗಬೇಕು. ಹೋದಾಗ ಮಾತ್ರ ಶಿವನ ಅನುಗ್ರಹವಾಗತ್ತೆ. ಎಲ್ಲೋ ಒಂದು ಕಡೆ ಬರೀ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಬೇರೆ ನಿಮ್ಮ ಇಷ್ಟ ದೇವತೆ ಕುಲ ದೇವತೆಯನ್ನ ಎಲ್ಲೋ ಒಂದು ಕಡೆ ಈ ಮಾಸದಲ್ಲಿ ಅವರಿಗೆ ಮುಂದಿನ ತಿಂಗಳು ಆಯ್ತೆ ಬಿಡು ಅಂತ ಹೇಳೋದು, ಇದನ್ನೆಲ್ಲ ಖಂಡಿತವಾಗಿ ಮಾಡಬೇಡಿ. ಯಾಕೆ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಇಷ್ಟ ದೇವತೆ, ನಿಮ್ಮ ಕುಲ ದೇವತೆ ಮುನಿದರೆ ಬೇರೆ ದೇವತೆಗಳು ಕೂಡ ಯಾವುದೇ ರೀತಿಯ ಅನುಗ್ರಹವನ್ನು ಮಾಡಿದರೂ ಸಹಿತ ಫಲಾಫಲಗಳು ನಿಮಗೆ ಲಭ್ಯವಾಗಲ್ಲ, ದಕ್ಕಲ್ಲ ಅಂತ ನಾವು ಹೇಳ್ತೇವೆ. ಅದಕ್ಕೋಸ್ಕರನೇ ಈ ಮಾಸದಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡಬೇಕು, ನಿಜ ಮಾಡೋಣ. ಆದರೆ ಕುಲದೇವತ ಮತ್ತೆ ನಿಮ್ಮ ಇಷ್ಟ ದೇವತೆಯನ್ನ ದಯಮಾಡಿ ಮರಿಬೇಡಿ. ನೋಡಿ, ಈ ಒಂದು ಕಾರ್ತೀಕ ಮಾಸದಲ್ಲಿ ಶಿವನನ್ನ ಆರಾಧನೆಯನ್ನ ಮಾಡಲಿಲ್ಲ ಅಂತ ಅಂದ್ರೆ ಏನಾಗತ್ತೆ ನೋಡಿ. ಶಿವನನ್ನ ಯಾರು ನಂಬಿರ್ತಾರೋ ಆ ಶಿವನನ್ನ ನಂಬಿದವರಿಗೆ ಇವತ್ತಿಗೂ ಕೂಡ ಸಂಕಷ್ಟಗಳಿಲ್ಲ. ಪರಮೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಬಹಳಷ್ಟು ಸಂಪ್ರದಾಯಗಳಲ್ಲಿ ಅಯ್ಯೋ ನಮಗೆ ಶಿವನ ಪೂಜೆವೇ ಇಲ್ಲ, ನಾವು ಪೂಜೆನೇ ಮಾಡೋಂಗಿಲ್ಲ, ಬರೀ ನಾವು ವಿಷ್ಣುವನ್ನೇ ಆರಾಧನೆಯನ್ನು ಮಾಡ್ತಕ್ಕಂಥವರು, ನಾವು ನಾಮ ಇಟ್ಕೊಳ್ಳೋರು ಅಂತ ಸ್ವಪ್ರತಿಷ್ಠೆಗಳನ್ನು ತೋರಿಸ್ತಕ್ಕಂಥವರು ಬಹಳಷ್ಟು ಜನ ಇದ್ದೀರಾ. ಖಂಡಿತವಾಗಿ ಇಲ್ಲ. ನಾರಾಯಣ ಸೂಕ್ತದಲ್ಲಿ ಹೇಳುತ್ತೆ, ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರೂ ಕೂಡ ಒಂದೇ ಶಕ್ತಿವಂತರು ಅಂತ. ಹಾಗಾಗಿ ಎಲ್ಲರೂ ಕೂಡ ತ್ರಿಮೂರ್ತಿಗಳು ಕೂಡ ಆ ಲಘು ಲಯ ಕರ್ತ ಇವರು 3 ಜನ ಕೂಡ ನಮಗೆ ಏಕ ಸಮಾನ. ಹಾಗಾಗಿ ಶಿವನನ್ನ ಈ ಒಂದು ಕಾರ್ತೀಕ ಮಾಸದಲ್ಲಿ ಆರಾಧನೆಯನ್ನ ಮಾಡಬೇಕು. ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ. ಬಹಳಷ್ಟು ಜನ ಇದುವರೆಗೂ ಕೂಡ ನೀವು ನೋಡಿದ್ದೀರಾ, ದೂರವಾಣಿ ಮಾಡ್ಕೋತಾರೆ, ಪಾಪ ಅವ್ರ ಕಷ್ಟಗಳನ್ನೆಲ್ಲ ಕೂಡ ಜ್ಯೋತಿಷ್ಯದ ಭಾಗದಲ್ಲಿ ಕೇಳ್ಕೋತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೇವತೆಯ ಅನುಗ್ರಹ ಅವರಿಗೆ ಕಮ್ಮಿ ಆಗತ್ತೆ. ಅಂದ್ರೆ ಗ್ರಹಚಾರ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗಿರುತ್ತೆ. ಆ ಗ್ರಹಚಾರದಲ್ಲಿ ಏನಾಗತ್ತೆ, ಗ್ರಹಗಳ ಬಲಾಬಲಗಳೇನಾದರೂ ಕಮ್ಮಿ ಆದಾಗ ನಮ್ಮನ್ನ ಕೈ ಹಿಡಿತಕ್ಕಂಥದ್ದೇ ದೈವಶಕ್ತಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ.
ಯಾವಾಗ ಗ್ರಹದ ಬಲ, ಗುರುಬಲ, ಶನಿಬಲ ಕಮ್ಮಿ ಆಗುತ್ತೋ ಅಥವಾ ನೀಚ ಗ್ರಹಗಳ ದಶೆ ನಮಗೆ ಪ್ರಾಪ್ತಿಯಾಗುತ್ತೋ, ಆ ನೀಚ ಗ್ರಹಗಳ ಭುಕ್ತಿ ನಮಗೆ ನಡೆಯುತ್ತೋ, ಅಂತ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಮ್ಮನ್ನ ದೇಹಿ ಅಂತ ನಾವು ಹೋಗಿ ಆ ಒಂದು ದೇವಾಲಯಗಳಲ್ಲಿ ದೈವಶಕ್ತಿಯಲ್ಲಿ ಬೇಡಿದಾಗ ಆ ದೈವಶಕ್ತಿ ನಮ್ಮನ್ನ ತಡೆ ಹಿಡಿಯುತ್ತೆ. ಅಂದ್ರೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹಿಡಿದು ನಮ್ಮನ್ನ ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಅದಕ್ಕೆ ತಿಳಿದವರು ಹೇಳ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ದೇವರನ್ನು ನಂಬಿ ಕೆಟ್ಟವರಿಲ್ಲ. ನೋಡಿ, ನೀವು ಮನುಷ್ಯನನ್ನು ನಂಬಿ ಕೆಟ್ಟಿರಬಹುದೇ ವಿನಃ ದೇವರನ್ನ ನಂಬಿ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಯಾರೂ ಕೂಡ ಕೆಟ್ಟಿಲ್ಲ. ಆದರೆ ಯಾವುದೋ ಒಬ್ಬ ಮನುಷ್ಯನನ್ನ ನಂಬಿ ನೀವು ಕೆಟ್ಟಿರಬಹುದೇ ವಿನಃ ದೇವರನ್ನ ನಂಬಿ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯತೆ ನಮೋ ನಮಃ. ಈ ಮಂತ್ರವನ್ನ ಕಾರ್ತೀಕ ಮಾಸದಲ್ಲಿ ಯಾರು ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡ್ತಾರೋ, ಯಾರು ಉಚ್ಚಾರಣೆಯನ್ನ ಮಾಡ್ತಾರೋ, ಯಾರು ಈ ಮಂತ್ರಗಳಲ್ಲಿ ಧ್ಯಾನವನ್ನ ಮಾಡ್ತಾರೋ ಅಂತವರಿಗೆ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಸಾಧ್ಯವಾದರೆ ಈ 30 ದಿನಗಳು ಕಾರ್ತೀಕ ಮಾಸದಲ್ಲಿ ತ್ರಿದಳ ಅಂದ್ರೆ ಬಿಲ್ವಪತ್ರೆ, ತ್ರಿದಳ ಅಂದ್ರೆ 3 ದಳಗಳು, 3 ಎಲೆಗಳಿರ್ತಕ್ಕಂಥ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನಮ್ಮ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ಪೂರ್ವಾರ್ಜಿತ ಕರ್ಮ ಫಲಗಳ ಅನುಸಾರವಾಗಿ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇವೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಆ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಅನುಗ್ರಹ ನಮಗೆ ಪ್ರಾಪ್ತಿಯಾಗತ್ತೆ, ಸುಖ ಜೀವನ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯ ಮಹತ್ವವನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರೂಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ಕೆಇಬಿ ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.in ಗೆ ಲಾಗಿನ್ ಆಗಿ. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಈಗ ನ್ಯೂಸ್ ಕೆಫೆ ಪ್ರಸಾರವಾಗುತ್ತೆ. ಓವರ್ ಟು ನ್ಯೂಸ್ ಕೆಫೆ. ಎಲ್ಲರೂ ರಜದ ಮಜಾದೊಂದಿಗೆ ಸಖತ್ ಎಂಜಾಯ್ ಮಾಡುತ್ತಿದ್ದೀರಿ. ಹೀಗೆ ದೇಶದೊಳಗಿನ ಜನ ನೀವು ಈ ರೀತಿ ಸಡಗರದಲ್ಲಿ ಇದ್ದರೆ, ಅತ್ತ ನಮ್ಮ ವೀರ ಯೋಧರು ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೇ ಹಬ್ಬ ಹರಿದಿನವನ್ನು ನೋಡದೆ ದೇಶ ಕಾಯ್ತಿದ್ದಾರೆ. ಈ ಬಾರಿ ನರೇಂದ್ರ ಮೋದಿಯವರು ಯೋಧರ ಜೊತೆ ನಡೆಸಿರುವಂತಹ ದೀಪಾವಳಿ ಹಾಗಾಗಿ ವಿಶಿಷ್ಟ ಮತ್ತು ಒಂದು ರೀತಿ ಜನರಲ್ಲಿ ಒಂದು ಹೊಸ ಚಿಂತನೆಯನ್ನು ಕೂಡ ಹುಟ್ಟು ಹಾಕಿದೆ. ಹುಬ್ಬಳ್ಳಿಯಲ್ಲಿ ಎಟಿಎಂ ಕಳ್ಳತನ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಗ್ಯಾಸ್ ಮಿಷಿನ್ ಅನ್ನ ಬಳಸಿಕೊಂಡು, ಗ್ಯಾಸ್ ಕಟ್ಟರ್ ಅನ್ನ ಬಳಸಿಕೊಂಡು ಕಳ್ಳತನ ಮಾಡಿದ್ದಾರೆ. SBI ಬ್ಯಾಂಕ್ನ ಎಟಿಎಂ ಮಿಷನ್ ಕಟ್ ಮಾಡಿ ಕಳ್ಳತನವನ್ನ ಮಾಡಲಾಗಿದೆ. ಗ್ಯಾಸ್ ಕಟ್ಟರ್ ನಿಂದ ಮಿಷನ್ ಅನ್ನ ಕಟ್ ಮಾಡಿ 18 ಲಕ್ಷ ರೂಪಾಯಿಯನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ.